కరుపు కావని రైಸು, ಮಾಪ್ಲೆ ಸಾಂಬಾರ್ ರೈಸು, ಕರುಕೌವರಿ ರೈಸು, ಪುಂಗಾರ ರೈಸು, ಕಟ್ಟುವನಂ ರೈಸು, ಕುಲ್ಲಂಗಾರೆ ರೈಸು ಎಲ್ಲದನ್ನು ಒಂದೊಂದನ್ನಾಗಿ ಹುರ್ಕೊಬೇಕು. ಸಣ್ಣ ಉರಿಲಿಟ್ಕೊಂಡು ನಿಧಾನಕ್ಕೆ ಕೈ ಆಡ್ತಾ ಹುರಿಬೇಕು. ಹುರಿದಾದ್ಮೇಲೆ ಎಲ್ಲದನ್ನು ಸಪ್ರೇಟಾಗಿ ಹುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾರಕ್ಕೆ ಬಿಡಿ. ತಣ್ಣಗಾಗಬೇಕು. ಇಮಿಡಿಯೇಟಾಗಿ ಮಿಕ್ಸಿಗೆ ಹಾಕಬಾರ್ದು. ಒಂದೊಂದನ್ನೇ ಸಣ್ಣ ಉರಿಲಿ ಹುರಿದಾಗ ಅದರ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಆಮೇಲೆ ನೀವು ತುಂಬ ದಿನ ಇಟ್ಟರೂ ಕೂಡ ಹಾಳಾಗಲ್ಲ. ಸಣ್ಣ ಉರಿಲಿ ಹುರ್ಕೋಬೇಕು, ಸೀಸಬಾರ್ದು. ಈ ಎಲ್ಲ ರೈಸಲ್ಲೂ ಒಂದೊಂದು ಒಂದೊಂದು ಗುಣ ಇರೋದ್ರಿಂದ ಹೆಣ್ಮಕ್ಳಲ್ಲಿ ಬರೋ ಅಂಥ PCOS, ಇರ್ರೆಗ್ಯುಲರ್ ಪೀರಿಯಡ್ಸು, ಆಮೇಲೆ ಗರ್ಭಕೋಶ ಗಟ್ಟಿಯಾಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದರಲ್ಲಿ ಸೊಂಟ ಕೂಡ ಗಟ್ಟಿಯಾಗೋದಕ್ಕೆ ಕರೆ ಉದ್ದಿರುತ್ತಲ್ಲ ಅದನ್ನು ಮತ್ತು ಮೆಂತ್ಯನ ಅದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಂಡು ನೀಟಾಗಿ ಮಿಕ್ಸಿಲೇ ನಾವು ಮಾಡ್ಕೊಬೋದು. ಇದಕ್ಕೇನು ಮತ್ತು ಹೊರಗಡೆಗೆ ಹೋಗಿ ಹಾಕಿಸ್ಕೊಬೇಕಂತ ಏನಿಲ್ಲ. ಮಿಷಿನಲ್ಲಿ ನಾವು ಮಿಕ್ಸರಲ್ಲೇ ಹಾಕ್ಕೊಂಡಿರೋದು. ಸೊ ಸಣ್ಣಗೆ ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಪೌಡ್ರ್ ರೆಡಿ ಆಗುತ್ತೆ. ಈ ಪೌಡ್ರಿಂದ ನೀವು ಗಂಜಿ ಕೂಡ ಮಾಡ್ಕೊಬೋದು ಬೆಳಗ್ಗೆ. ಇಲ್ಲ ಅಂತ ಅಂದರೆ ನೀವು ಮುದ್ದೆ ಕೂಡ ಮಾಡ್ಕೊಬೋದು. ಮುದ್ದೆ ಸಾಂಬಾರು ರೆಗ್ಯುಲರಾಗಿ ಮುದ್ದೆ ಮಾಡ್ತೀವಲ್ಲ ಆ ಥರ ಮುದ್ದೆ ಮಾಡಿಕೊಂಡ್ರೆ ಸಾಂಬಾರು ಜೊತೆನೂ ತಿನ್ಬೋದು. ಸೊ ಡೈಲಿ ಇದನ್ನು ತಿನ್ನೋದ್ರಿಂದ ಸೊಂಟ ಗಟ್ಟಿ ಆಗುತ್ತೆ, ಸೊಂಟ ನೋವು, ಬೆನ್ನೋವು ಕಮ್ಮಿ ಆಗುತ್ತೆ. ಆಮೇಲೆ ನರಗಳಿಗೆ ಶಕ್ತಿ ಸಿಗುತ್ತೆ. ಇದನ್ನೆಲ್ಲ ಹಿಂದಿನ ಕಾಲದವರು ಅದಕ್ಕೆ ಅಂತಲೇ ಅದರ ಗುಣನ ನೋಡ್ಬಿಟ್ಟೇನೆ ಇದಕ್ಕೆ ಹೆಸರಿಟ್ಟಿದ್ದಾರೆ. ಮಾಪ್ಲೆ ರೈಸ್ ಅಂತ ಅಂದರೆ ಗಂಡು ಮಕ್ಕಳಿಗೆ ಶಕ್ತಿ ಬರೋದಕ್ಕೋಸ್ಕರನೇ ಈ ರೈಸ್ನ ಕೊಡ್ತಾರಂತೆ. ಸೊ ಹಾಗೇನೆ 6 ಥರದ ರೈಸಿಗೂ ಅದರದ್ದೇ ಆದ ಗುಣಗಳಿದೆ. ಉದ್ದು ನಿಮಗೆಲ್ಲರಿಗೂ ಗೊತ್ತಿರೋದೇನೆ. ಅದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರೋದ್ರಿಂದ ಬೆನ್ನಿಗೆ ಶಕ್ತಿ ಅಂತ ಹೇಳ್ತಾರೆ. ಮೆಂತ್ಯನೂ ಕೂಡ ಅದೇ ಥರದ ಗುಣನ ಹೊಂದಿದೆ. ಸೊ ನಾನಿಲ್ಲಿ 1 ಗ್ಲಾಸ್ ನೀರಿಗೆ 2 ಚಮಚ ಹಿಟ್ಟು ಹಾಕ್ಕೊತಿದ್ದೀನಿ, ಅಷ್ಟೇ ಸಾಕು. ಈ ನೀರು ಚೆನ್ನಾಗಿ ಕುದ್ದಾದ್ಮೇಲೆ ತುಪ್ಪ ಬೇಕಾದವರು ತುಪ್ಪ ಹಾಕ್ಕೊಂಡ್ರೆ ಗಂಟಾಗಲ್ಲ. ಸೊ ಈ ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೊಂಡು ಕುದ್ದಿರೋ ನೀರಿಗೆ ಮಿಕ್ಸ್ ಮಾಡ್ತಾ ಬಂದರೆ ಯಾರು ಬೇಕಂದ್ರೂ ಈಸಿಯಾಗಿ ಮಾಡ್ಕೋಬೋದು. ಇದು ಇಲ್ಲ ಕಷ್ಟ ಆಗುತ್ತೆ, ಮುದ್ದೆ ಮಾಡೋಕ್ಕೆ ಬರಲ್ವಲ್ಲ, ಗೊತ್ತಿಲ್ವಲ್ಲ ಅನ್ನೋ ಥರ ಇಲ್ಲ. ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಬೇಗ ಕೂಡ ಆಗುತ್ತೆ. ಈ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ 2 to 5 ಮಿನಿಟ್ಸಲ್ಲೆಲ್ಲ ನಿಮ್ಗೆ ಮುದ್ದೆ ರೆಡಿಯಾಗಿ ಹೋಗುತ್ತೆ. ಆರಾಮಾಗಿ ಮಧ್ಯಾಹ್ನದ ಲಂಚಿಗೋ ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೋ ತಿಂದರೆ ಮೈಗೆ ಶಕ್ತಿಯಾಗಿರುತ್ತೆ. ಸೊ ನಾರ್ಮಲ್ ಮುದ್ದೆಗಿಂತನೂ ಇದು ಓಕೆ, ಟೇಸ್ಟು ಬೇರೆ ಥರ ಇರುತ್ತೆ, ಶಕ್ತಿನೂ ಬರುತ್ತೆ. ನೀರು ಹಾಕಿ ಕಲಿಸ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೆಸ್ಕೊಂಡಾದ್ಮೇಲೆ ಬೇರೆದು ನೀವು ಅಕ್ಕಿ ಹಿಟ್ಟಾದರೂ ಆಗಲಿ ರಾಗಿ ಹಿಟ್ಟಾದರೂ ಆಗಲಿ ಮಿಕ್ಸ್ ಮಾಡ್ಕೊಬೋದು. ಸೊ ಅದು ಕೂಡ ಗಟ್ಟಿ ಕೈ ಹಾಕ್ಕೊಂಡು ಕಲಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಮುದ್ದೆ ರೆಡಿ ಆಗುತ್ತೆ. ಮನೇಲಿ ಕೂಡ ಮಾಡ್ಬೋದು. ನಿಮಗೆ ಇದ್ರದ್ದು ಹಿಟ್ಟು ಕೂಡ ಅವೈಲಬಲ್ ಇದೆ. ರೈಸ್ ಕೂಡ ಆನ್ಲೈನಲ್ಲೇ ಸಿಗುತ್ತೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಬೇಕು ಅದ್ರ ಲಿಂಕು ಅಂತಂದರೆ ನನಗೆ ಕೆಳಗಡೆ ಕಮೆಂಟ್ ಹಾಕಿ ರೈಸ್ ಲಿಂಕ್ ಅಥವಾ ಹಿಟ್ಟದು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇದನ್ನು ನಾವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ ನಮಗೆ ರಿಸಲ್ಟ್ ಸಿಕ್ಕಿರೋದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು. ಇದೆಲ್ಲರಿಗೂ ಉಪಯೋಗ ಆಗಲಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಈ ಇತ್ತೀಚಿನ ಕಾಲದಲ್ಲಿ ಹೆಣ್ಮಕ್ಳು ತುಂಬಾ ಸಫರ್ ಪಡ್ತಿದ್ದಾರೆ. ಇರ್ರೆಗ್ಯುಲರ್ ಪೀರಿಯಡ್ಸು, PCOS ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಹೆಲ್ಪ್ ಆಗಲಿ ಅಂತಲೇ ಇದನ್ನು ನಾನು ನೋಡ್ಕೊಂಡು ನಾನು ಮಾಡಿ ನನಗಿದು ರಿಸಲ್ಟ್ ಬಂದಿರೋದಕ್ಕೋಸ್ಕರ ಇದು ಕೆಲವೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ಕೊಡ್ತಾ ಇರೋದು. ನೀವು ಬೇಕಂದರೆ ಟ್ರೈ ಮಾಡಿ ರಿಸಲ್ಟ್ಸ್ ಏನು ಅಂತ ಹೇಳಿ.
ನೀವು ಇದನ್ನ ಊಟ ಮಾಡ್ತಾ 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 ನಿಮ್ಮ ಬಾಡಿಲೇ ಒಂದು ಚೇಂಜಸ್ ಕಾಣುತ್ತೆ. ಒಂದು ಎನರ್ಜಿ ಬರುತ್ತೆ. ಆಮೇಲೆ ಇರೋ ಪೇನ್ ಎಲ್ಲ ಗ್ರ್ಯಾಜುವಲಿ ಕಮ್ಮಿ ಆಗ್ತಾ ಬರುತ್ತೆ. ನಾವಿಲ್ಲಿ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ್ವಿ. ಒಂದು ಕುದಿ ಬಂದಾದಮೇಲೆ ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ನಾವು ಜೋಳದ ಮುದ್ದೆನೇ ಮಾಡೋದು. ಸೊ ನಾವು ಜೋಳದ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಮುದ್ದೆ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಮಿಕ್ಸ್ ಆಗುತ್ತೆ. ಎಲ್ಲೋ ನಿಮಗೆ ಗಂಟಾಗೋದಾಗಲಿ ಅಥವಾ ತುಂಬ ಮುದ್ದೆ ಕೋಲು ಹಿಡ್ಕೊಂಡೆ ತಿರುಗಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ. ಆರಾಮಾಗಿ ಒಂದು ಸ್ಪೂನ್ ತೊಗೊಂಡೆ ನೆನೆ ಮಾಡಿಕೊಂಡ್ರೂ ಕೂಡ ಈಸಿಯಾಗಿ ಮುಗಿಯುತ್ತೆ. ಮಾಡೋದು ಕೂಡ ತುಂಬ ಸುಲಭ, ಈಸಿ. ನಿಮಗಿದು ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಂಬಿದ್ದೀವಿ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ್ದೇ ಇನ್ಫಾರ್ಮೇಟಿವ್ ಆರೋಗ್ಯಕರವಾಗಿರೋದು ಏನೇನು ಮಾಡ್ಬೋದು ಮಾಡಿಬಿಟ್ಟು ನಿಮಗೆ ತಲುಪಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.